ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಜನಗಳ ಒತ್ತಾಯ ಇದು, ಜನಗಳ ಒತ್ತಾಯ. ಒಂದು ಕಡೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಿದ್ದರಾಮಯ್ಯನವರು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಜನವರಿ 2026ಕ್ಕೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದವರು ಎಂಬ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ್ರೆ ಆನಂತರ ಅಧಿಕಾರವನ್ನು ಬಿಟ್ಕೊಡ್ಬಹುದು, DK ಶಿವಕುಮಾರ್ CM ಆಗಬಹುದು ಅನ್ನೋ ಒಂದು ಚರ್ಚೆ DK ಬಣದಲ್ಲಿ ಕೇಳಿ ಬರ್ತಿದೆ. ಆದರೆ ದೇವರಾಜ ಅರಸು ಅವರ ದಾಖಲೆ ಅಲ್ಲ, ನೀವು ಈ ಅವಧಿನಲ್ಲೂ 5 ವರ್ಷ ಪೂರೈಸಬೇಕು, ಬಹುದೊಡ್ಡ ದಾಖಲೆಯನ್ನು ಮಾಡಬೇಕು, ಕರ್ನಾಟಕದಲ್ಲಿ ಯಾರು ಮಾಡದಂತಹ ದಾಖಲೆಯನ್ನು ಮಾಡಬೇಕು, 10 ವರ್ಷ ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂತಹ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತೇಳಿ ಈಗ ಜನಸಾಮಾನ್ಯರು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಜನಸಾಮಾನ್ಯರ ಈಗ ಕೂಗ್ತಾ ಇದ್ದಾರೆ ಸಿದ್ದರಾಮಯ್ಯ 10 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅದು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಿಂದಲೇ ಆ ಧ್ವನಿ ಕೇಳ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗಿರ್ತಾರೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಭಾಷಣಕ್ಕೆ ಬರ್ತಿದ್ದಾಗೇ ಅಲ್ಲಿ ನೆರೆದಿದ್ದಂತಹ ಜನ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆ ಶುರು ಮಾಡ್ತಾರೆ. ಸಾಹೇಬ್ರೆ, ನೀವು ದಾಖಲೆಯನ್ನು ಮಾಡಬೇಕು, ಬರೀ 2.5 ವರ್ಷ ಅಥವಾ ಅರಸು ದಾಖಲೆ ಮುರಿಯೋದಲ್ಲ, 10 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರಬೇಕು. ಈ ಅವಧಿನಲ್ಲೂ ನೀವು 5 ವರ್ಷ ಅಧಿಕಾರವನ್ನು ಪೂರೈಸಿ ಯಾರು ಮಾಡದಂತಹ ದಾಖಲೆಯನ್ನು ಮಾಡಬೇಕು. ಆ ದಾಖಲೆಯನ್ನು ಮುರಿಯೋದಕ್ಕೆ ಯಾರ ಕೈಲೂ ಸಾಧ್ಯವಾಗಲ್ಲ. ಕರ್ನಾಟಕದಲ್ಲಿ ಅಂತಹ ಒಂದು ದಾಖಲೆಯನ್ನು ಮಾಡಲೇಬೇಕು ಅಂತೇಳಿ ಜನ ಜೋರಾಗಿ ಘೋಷಣೆಯನ್ನು ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಸಿದ್ದರಾಮಯ್ಯನವ್ರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ಸಡನ್ನಾಗಿ ಆಮೇಲೆ ಕೇಳಿಸ್ಕೊಂಡು ಆಯಿತು ಸುಮ್ಮನಿರಪ್ಪ, ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು. ಇವತ್ತು ನೀವೇ ಹೇಳ್ತಾ ಇದ್ದೀರಿ ಅಲ್ವಾ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಈಗ ನಾನು ಮುಖ್ಯಮಂತ್ರಿ ಆಗೇ ಇದ್ದೀನಿ, ಆದರೆ ಇಲ್ಲಿ ನಮ್ಮದೇನು ಇರಲ್ಲ, ನಮ್ಮ ಕೈಯಲ್ಲಿ ಜನ ತೀರ್ಮಾನವೇ ಅಂತಿಮ. ಜನರು ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಮುಖ್ಯಮಂತ್ರಿ ಆಗ್ಬೋದು. ನೀವುಗಳ ಆಶೀರ್ವಾದ ಮಾಡದೇ ಇದ್ದರೆ ನಾನು ಹೇಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಗ್ತಿತ್ತು? ತಾವು 2 ಸರಿ ಆಶೀರ್ವಾದ ಮಾಡಿದ್ದಕ್ಕೆ ನನಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಮೂಲಕ ಜನಸಾಮಾನ್ಯರ ತೀರ್ಮಾನವೇ ಅಂತಿಮ ಅನ್ನೋ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರು ಬಹಿರಂಗ ವೇದಿಕೆಯಲ್ಲೇ ಕೊಡ್ತಾರೆ. ರಾಜ್ಯದ ಜನ ನನ್ನ ಪರವಾಗಿ ಓಟ್ ಹಾಕಿರೋದು, ಜನ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. 5 ವರ್ಷ ನಾನೇ ಇರಬೇಕು ಅಂತ ಜನ ಬಯಸ್ತಾ ಇರೋದು, 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟರು ಅನ್ನೋದೇ ಈಗ ಚರ್ಚೆ ಆಗ್ತಿರೋದು. ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸುವಂತಹ ಪ್ರಯತ್ನ ಮಾಡಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋ ಒಂದು ಸಂದೇಶ ಕೂಡ ಹೋಗ್ತಾ ಇದೆ. ಈಗಾಗಲೇ ಹಲವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಪ್ರಯತ್ನ ಮಾಡಿದ್ರೆ ನಿಜವಾದ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನು BJP ನಾಯಕ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವ್ರ ತಂಟೆಗೆ ಬಂದರೆ 25 ಲಕ್ಷ ಜನ ಸೇರ್ತೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲೂ ಓಡಾಡಬಾರ್ದು, ಗೆರಾವ್ ಹಾಕ್ಬಿಡ್ತೀವಿ, ಆ ರೀತಿ ಮಾಡ್ತೀವಿ ಹುಷಾರಂತ ಅವ್ರು ಎಚ್ಚರಿಕೆ ಕೊಡ್ತಾರೆ. ಈಗ ಮೈಸೂರಿನಲ್ಲಿ ಜನಸಾಮಾನ್ಯರ ಈಗ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನೀವೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು, ದೊಡ್ಡ ದಾಖಲೆಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಜನರು ಆಗ್ರಹಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ಬಹುದೊಡ್ಡ ಬಲ ಅಂತಾನೆ ಈಗ ಕೇಳಿ ಬರ್ತಿರೋದು. ಸಿದ್ದರಾಮಯ್ಯನವ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಅಂತ ಈಗ ಸಿದ್ದರಾಮಯ್ಯನವರ ತವರು ಜಿಲ್ಲೆಯ ಜನ ಕೂಡ ಸಂದೇಶವನ್ನು ಕೊಡ್ತಿರೋದು. ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ, ಅವ್ರಿಗೆ 5 ವರ್ಷ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಕೊಡಿ. ಅವರು ಶೋಷಿತರ ಪರವಾಗಿ ಕೆಲಸ ಮಾಡ್ತಿರುವಂಥವರು, ಭ್ರಷ್ಟಾಚಾರ ರಹಿತ ರಾಜಕಾರಣಿ, ಅಂಥವರು ಕಾಂಗ್ರೆಸ್ ಪಕ್ಷದಲ್ಲಿರಬೇಕು, ಮುಖ್ಯಮಂತ್ರಿ ಆಗಿರಬೇಕು. ಹೀಗಾಗಿ ಅವ್ರನ್ನ ಇಳಿಸುವಂತಹ ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ ಅಂತ ಈಗ ಜನಸಾಮಾನ್ಯರಿಂದನೇ ಕೂಗು ಕೇಳಿ ಬರ್ತಿರೋದು. ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಆರಾಮಾಗಿ ಇರಬಹುದಾ? ಅವರು ಮುಂದಿನ 2.5 ವರ್ಷವನ್ನು ಪೂರೈಸೋಕ್ಕಾಗತ್ತಾ? ಇದೆಲ್ಲವೂ ಯೋಚನೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಬಂದರೆ ಖಂಡಿತವಾಗಲೂ ಕರ್ನಾಟಕದಲ್ಲಿ ರಾಜಕಾರಣ ಅಲ್ಲೋಲ ಕಲ್ಲೋಲವಾಗತ್ತೆ ಅನ್ನೋದು ಒಂದೊಂದೇ ವಿಚಾರದಿಂದ ಸ್ಪಷ್ಟವಾಗ್ತಾ ಇದೆ. ಈಗ ಮೈಸೂರು ಜನ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮವಾಗಲ್ಲ, ಇಲ್ಲಿ ಜನಸಾಮಾನ್ಯರ ತೀರ್ಮಾನವೇ ಅಂತಿಮ, ಜನಗಳು ಯಾವ ಕಾರಣಕ್ಕೆ ಓಟ್ ಹಾಕಿರ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ಪರೋಕ್ಷವಾಗಿ ರವಾನಿಸ್ತಾ ಇದ್ದಾರೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ನಿಮ್ಗೆ.
ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮಗೆ ಅಧಿಕಾರ ಸಿಗುತ್ತೆ.